ರಾಜ ಮತ್ತು ಜಿಂಕೆ. ಬಹಳ ಕಾಲದ ಹಿಂದಿನ ಕಥೆ ಇದು. ದ್ವಾರಕ ಎಂಬ ಒಂದು ಸುಂದರವಾದ ಮತ್ತು ವಿಶಾಲ ರಾಜ್ಯವಿತ್ತು. ಆ ರಾಜ್ಯದ ರಾಜನ ಹೆಸರು ಶಿವಕುಮಾರ್. ಅವರಿಗೆ ಬೇಟೆಗೆ ಹೋಗೋದು ಬಹಳ ಇಷ್ಟ. ಒಂದು ದಿನ ರಾಜನಿಗೆ ಬೇಟೆಗೆ ಹೋಗುವ ಮನಸ್ಸಾಯಿತು. ಅವರು ತಮ್ಮ ಸೈನಿಕರೊಂದಿಗೆ ಕಾಡಿಗೆ ತೆರಳಿದರು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಲೆದ್ರು ರಾಜನಿಗೆ ಯಾವ ಬೇಟೆಯೂ ಸಿಕ್ಕಲಿಲ್ಲ. ರಾಜ ಶಿವಕುಮಾರ್ ಮತ್ತು ಅವರ ಸೈನಿಕರು ತುಂಬಾ ದಣಿದಿದ್ದರು. ಅವರು ಸ್ವಲ್ಪ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು. ವಿಶ್ರಾಂತಿಗೆ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿ ಅವರು ಅಲ್ಲಿ ಕುಳಿತರು. ಅಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಾಗ ರಾಜನು ದೂರದಲ್ಲಿರುವ ಪೊದೆಯ ಬಳಿಯಿಂದ ಒಂದು ಜಿಂಕೆಯನ್ನು ನೋಡಿದರು. ಅವರು ತಕ್ಷಣ ಸೈನಿಕರೊಂದಿಗೆ ಅದರ ಹಿಂದೆ ಓಡಲು ಶುರು ಮಾಡಿದರು. ಆದರೆ ಜಿಂಕೆ ತುಂಬಾ ವೇಗವಾಗಿ ಓಡಿತು. ಅದನ್ನು ಬೆನ್ನಟ್ಟುತ್ತಾ ರಾಜನು ತುಂಬಾ ದೂರ ಬಂದರು. ಸೈನಿಕರು ಹಿಂದು ಬಿದ್ದರು. ಮಧ್ಯ ಕಾಡಿಗೆ ಬಂದಾಗ ಆ ಜಿಂಕೆ ಏಕಾಏಕಿ ಕಾಣೆಯಾಯಿತು. ರಾಜನಿಗೆ ಆಶ್ಚರ್ಯವಾಯಿತು. ಅವರು ಜಿಂಕೆ ಪೊದೆಯ ಹಿಂದೆ ಅಡಗಿದೆ ಎಂದು ಭಾವಿಸಿ ಮುಂದೆ ಹೆಜ್ಜೆ ಹಾಕಿದಾಗ ಅವರು ದಬ್ಬಣಿಯಲ್ಲಿ ಬಿದ್ದರು. ರಾಜನು ಜೋರಾಗಿ ಸಹಾಯಕ್ಕಾಗಿ ಕೂಗಿದರೂ ಕಾಡಿನ ಮಧ್ಯದಲ್ಲಿ ಯಾರೂ ಇರಲಿಲ್ಲ. ಅವರಿಗೆ ತಮ್ಮ ಸಾವೇ ಖಚಿತ ಎಂಬ ಭಯ ಬಂತು. ಅದೇ ಸಮಯದಲ್ಲಿ ಆ ಜಿಂಕೆ ಅವರ ಮುಂದೆ ಬಂತು. ಅದು ತನ್ನ ಕೊಂಬುಗಳನ್ನು ರಾಜನ ಕಡೆಗೆ ಬಾಗಿತು. ರಾಜನು ಆ ಕೊಂಬುಗಳನ್ನು ಹಿಡಿದು ಅದರ ಸಹಾಯದಿಂದ ದಬ್ಬಣಿಯಿಂದ ಹೊರಬಂದರು. ಹೊರಬಂದ ನಂತರ ರಾಜ ಶಿವಕುಮಾರ್ ಜಿಂಕೆಯನ್ನು ಅಪ್ಪಿಕೊಂಡರು. ನಂತರ ತಮ್ಮ ಸೈನಿಕರ ಬಳಿಗೆ ಹಿಂತಿರುಗಿ ಎಲ್ಲ ಘಟನೆಗಳನ್ನು ವಿವರಿಸಿದರು. ಆ ದಿನದಿಂದ ಅವರು ರಾಜ್ಯದಲ್ಲಿ ಪ್ರಾಣಿಗಳ ಬೇಟೆಯನ್ನು ನಿಷೇಧಿಸಿದರು. ಅವರ ಹೃದಯದಲ್ಲಿ ದಯೆಯ ಭಾವನೆ ಮೂಡಿತು. ಒಂದು ಮೂಕ ಪ್ರಾಣಿಯು ತನ್ನ ಜೀವವನ್ನು ಪಣಕ್ಕಿಟ್ಟು ಸಹಾಯ ಮಾಡಬಹುದು ಎಂಬುದನ್ನು ಅವರು ಅರಿತುಕೊಂಡರು. ಈ ವಿಷಯವು ಇಡೀ ರಾಜ್ಯದಲ್ಲಿ ಹರಡಿತು. ರಾಜನು ಸಂತೋಷದಿಂದ ಆಡಳಿತ ನಡೆಸಲು ಶುರು ಮಾಡಿದರು. ಈ ಕಥೆಯಿಂದ ನಾವು ಏನು ಕಲಿಯಬಹುದು? ಮೂಕ ಪ್ರಾಣಿಗಳನ್ನು ನೋಯಿಸುವುದು ಪಾಪ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದಯೆಯ ಭಾವನೆ ಇರಬೇಕು. ಯಾರಿಗೂ ಕಾರಣವಿಲ್ಲದೆ ಹಾನಿ ಮಾಡಬಾರದು.